ಸೀತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ನಾಳೆ RSSನ ಬಹಳ ದೊಡ್ಡ ಪಥಸಂಚಲನ ಇದೆ. ಅದಕ್ಕಾಗಿ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. 6,000 ಕೊಟ್ಟು ಜಾಹೀರಾತು ಅನುಮತಿಯನ್ನು ಕೂಡ ಪಡೆದಿದ್ದಾರೆ. ಏಕೈಕಿ ರಾತ್ರಿ ಭಗವಧ್ವಜ ಇಳಿಸುವಂಥದ್ದು, ಭಾರತ್ ಮಾತೆ ಫೋಟೋ ಕಿತ್ತಾಕುವಂಥದ್ದು, ಎಲ್ಲ ಬಂಟಿಂಗ್ಸ್ ಬ್ಯಾನರ್ಸ್ ಎಲ್ಲವನ್ನು ಕೂಡ ಕಿತ್ತಾಕಿದ್ದಾರೆ. ಅಂದ್ರೆ ಒಂದು ಹಂತಕ್ಕೆ ಮೀರು ಹೋದ್ರ ಅಂತ ಅನುಮತಿ ತೆಗೆದುಕೊಂಡವ್ರೆ ಸೀತಾಪುರ ಪುರಸಭೆಯಿಂದ 6,000 ಜಾಹೀರಾತು ತೆರಿಗೆ ಕಟ್ಟಿ. ಆಮೇಲೆ ಅಧಿಕಾರಿಗಳು ಓಡೋಗಿದ್ದಾರೆ. ಇವತ್ತು ನೋಡಿ, ಬಹಳ ಮುಖ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಯಾವಾಗಲೂ ಪ್ರಜಾಪ್ರಭುತ್ವ ಸಂವಿಧಾನ ಅಂತ ಬರೀ ನೆಪ ಮಾತ್ರಕ್ಕೆ ಹೇಳ್ತಾ ಇರ್ತಾರೆ. ಏನೊಂದು ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಪ್ರಜಾಪ್ರಭುತ್ವಕ್ಕೆ ಯಾವತ್ತೂ ಅವರಲ್ಲಿ ಗೌರವ ಇರಲ್ಲ, ಸಂವಿಧಾನಕ್ಕೆ ಗೌರವ ಇರಲ್ಲ. ತಮ್ಮ ಸ್ವಂತ ಕ್ಷೇತ್ರದಲ್ಲೇ ಯಾವ ಒಂದು ಅಧಿಕಾರ, ಒಂದು ಸ್ವಾತಂತ್ರ್ಯ ಜನಕ್ಕಿರಬೇಕಾಗಿತ್ತು, ಆ ಸ್ವಾತಂತ್ರ್ಯವನ್ನು ಕೊಡದೆ ಅವರಿಗೆ ಹಕ್ಕಿಗೆ ಧಕ್ಕೆ ಬರೋ ರೀತಿಯಲ್ಲಿ ಇವತ್ತು RSS ಕಾರ್ಯಕ್ರಮಕ್ಕೆ ಭಾರತ್ ಮಾತೆಯ ಭಾವಚಿತ್ರವನ್ನು, ಧ್ವಜಗಳನ್ನು ಮನ ಬಂದಂತೆ ಇವತ್ತೇನು ಕಿತ್ತಾಕುವಂಥ ಕೆಲಸಗಳು ಆಗ್ತಿರೋವಂಥದ್ದು, ಅಡಚಣೆ ಮಾಡುವಂಥದ್ದು ನಿಜಕ್ಕೂ ಖಂಡನೀಯ. ಅದನ್ನ ಸಂಪೂರ್ಣವಾಗಿ ಖಂಡಿಸ್ತೀವಿ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಉತ್ತರ ಕೊಡಬೇಕು. ಇದೇನಾ ನಿಮ್ಮ ನಡವಳಿಕೆ? ಇದೇನಾ ನಿಮ್ಮ ಪ್ರಜಾಪ್ರಭುತ್ವ? ಇದೇನಾ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡುವಂಥದ್ದನ್ನ? ಇವತ್ತು ಅವರು ಅಲ್ಲಿ ಉತ್ತರ ಕೊಡಬೇಕು. ತಮ್ಮ ಸ್ವಂತ ಕ್ಷೇತ್ರದಲ್ಲಿ ಈ ರೀತಿ ದೌರ್ಜನ್ಯ, ಧ್ವಂಸ ಮಾಡುವಂಥದ್ದು, ಅಧಿಕಾರ ದುರ್ಬಳಕೆ ಆಗ್ತಿರೋದು, ಇವೆಲ್ಲವೂ ಪ್ರಿಯಾಂಕ್ ಖರ್ಗೆ ಅವರ ಸ್ವಂತ ಅವರ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಡೀತಿರುವಂಥದ್ದು ನಿಜಕ್ಕೂ ದುಃಖಕರವಾಗಿದೆ. ಸರ್, ಎಲ್ಲಾ ಕಡೆ ನಡೀತಾ ಇದೆ. ರಾಷ್ಟ್ರಧ್ವಜನ ಅದಕ್ಕೋಸ್ಕರವಾಗಿ ಅವರು ತೆರವು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಪ್ರಿಯಾಂಕ್ ಖರ್ಗೆ. ಹೌದು, ರಾಷ್ಟ್ರಧ್ವಜ ಗೌರವಿಸೋ ಹಾಗೆ ಅದನ್ನು ಗೌರವಿಸುವಂಥದ್ದಾಗುತ್ತೆ. ಅವರವರ ಭಾವನೆಗಳನ್ನು ಗೌರವಿಸೋದು. ನೀವು ಈ ರೀತಿ ನಿಮಗೆ ಗೌರವ ಇಲ್ಲ ಅಂದರೆ ಬೇರೆಯವ್ರ ಗೌರವ ಇಲ್ಲ ಅಂತ ಅಲ್ಲ. ಬೇರೆಯವರ ಗೌರವ, ನಂಬಿಕೆಯನ್ನು ಗೌರವಿಸೋದು ನಿಮ್ಮ ಕರ್ತವ್ಯ, ಇದು ನಿಮ್ಮನೆ ಆಸ್ತಿ ಅಲ್ಲ. ಹಾಗಾಗಿ ಇದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ನಡವಳಿಕೆಯನ್ನು ತೋರುವಂಥದ್ದು ನಿಮ್ಮ ಔದಾರ್ಯ, ನಿಮ್ಮ ಕರ್ತವ್ಯ. ಹಾಗಾಗಿ ಅಧಿಕಾರ ದುರ್ಬಳಕೆಯನ್ನು ಆಗುವಂಥದ್ದು ಆಗಬಾರ್ದು. ಮತ್ತು ಮನ ಬಂದಂತೆ ಹೇಳಿಕೆ ಕೊಡುವಂಥದ್ದು, ಬೇರೆಯವರ ಭಾವನೆಗೆ ಧಕ್ಕೆ ತರುವಂಥದ್ದು, ಇವೆಲ್ಲವನ್ನು ನೀವು ಮಾಡ್ತಿರುವಂಥದ್ದು ನಿಜಕ್ಕೂ ಪದೇ ಪದೇ ಕ್ಷಣನೂ ನೀವು ತಪ್ಪನ್ನು ಮಾಡ್ತಾನೆ ಇದ್ದೀರಾ. ಆ ಪಾಪದ ಕೊಡ ತುಂಬಿ ತುಳುಕ್ತಾನೆ ಇದೆ. ನಿಮ್ಮ ತಪ್ಪು ಮಿತಿಮೀರಿ ನಡೀತಿದೆ, ಮಿತಿಮೀರ್ತಿದೆ. ಈ ಮಿತಿಮೀರಿ ನಡವಳಿಕೆ ಅದಕ್ಕೂ ಒಂದು ಕೊನೆ ಇದೆ. ಖಂಡಿತ ಆ ಕೊನೆಯ ದಿನಗಳನ್ನು ನಾವು ಎದುರು ನೋಡ್ತಾ ಇದ್ದೀವಿ.